ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕುಚ್ಚಿಲ್ದೇ ಹಾಕ್ಕೋಬೋದು. ಈ ಡಿಸೈನು ತುಂಬ ಸರಳವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಫಸ್ಟು ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕನ್ನು ಮಾಡ್ಕೊತೀವಲ್ಲ, ಸೂಜಿನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಹಾಕ್ತಾಯಿದ್ದೀನಿ. 2 ನೋಡಿ, 2 ಲಾಕ್ ಹಾಕಿದ ಮೇಲೆ ಈ ರೀತಿ 2 ಲಾಕ್ ಹಾಕಿದ ಮೇಲೆ ಒಂದು ಚೈನ್ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಈಗ ಮತ್ತೆ ಇನ್ನೂ ಒಂದು ಅಲ್ಲೇ ಪಕ್ಕದಲ್ಲೇ ನಾನು ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆ ಥರ ಈ ರೀತಿ 2 ಸಿಂಗಲ್ ಕ್ರೋಶೆ ಲಾಕ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ರೌಂಡ್ ಶೇಪ್ ಇರುವಂಥ ಗೋಲ್ಡ್ ಕಲರ್ ಮಣಿನ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತಲ್ಲಿ ನೋಡಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ಈ ರೀತಿ ದಾರನ ತಂದು ಮತ್ತೆ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಲಾಕ್ ಹಾಕಿ ಮತ್ತು ಅದ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಟ್ಟೆಗೆ 2 ಟೈಮ್ ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು ಬೀಡ್ಸ್ನ ಇದಕ್ಕೆ ಹಾಕಿಬಿಟ್ಟು ಮತ್ತು ಸೇಮ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಸೂಜಿನ ಬಟ್ಟೆಗೆ ಹಾಕಿ ಈ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಬೀಡ್ ಲಾಕ್ ಹಾಕಿಬಿಟ್ಟು 2 ಟೈಮ್ ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ. 2 ಸ್ಟೆಪ್, ಒಂದು ಬೀಡ್ ಲಾಕ್ ಹಾಕಿಬಿಟ್ಟು 2 ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಮತ್ತೀಗ ಒಂದು ಬೀಡ್ಸ್ನ ತೊಗೊಂಡು ಬೀಡ್ ಲಾಕ್ ಹಾಕಿಬಿಟ್ಟು ಮತ್ತೆ ಒಂದು ಲಾಕ್ ಮತ್ತು ಇನ್ನೊಂದು ಲಾಕ್, 2 ಲಾಕ್ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೀಗ ಇನ್ನೂ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ಬೀಡ್ ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ ಹಾಕ್ಕೋಬೇಕಾಗುತ್ತೆ. ಒಂದು ಬೀಡ್ಸು 2 ಲಾಕು, ಒಂದು ಬೀಡ್ 2 ಲಾಕನ್ನು ಮಾಡ್ಕೊತ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಸ್ವಲ್ಪ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಈ ರೀತಿ ಹಾಕಿಬಿಟ್ಟು ಮತ್ತು ಲಾಕ್, ಒಂದು ಲಾಕ್ ಮತ್ತು 2 ಲಾಕ್, ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಬರಬೇಕು. ಒಂದು ಬೀಡ್ ಹಾಕಿದ ಮೇಲೆ 2 ಟೈಮ್ ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಈ ರೀತಿ ಬಟ್ಟೆಗೇ ಲಾಕ್ ಮಾಡಿ ಈ ರೀತಿ ಚೈನ್ ಥರ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಹಾಕ್ಕೋಬೇಕಾಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಏನು ನಾವು ಲಾಕ್ ಹಾಕಿದ್ವಲ್ಲ ನೋಡಿ, ಈ ರೀತಿ ಚೈನ್ ಥರ ಕಾಣಿಸ್ತಾ ಇದೆ ನೋಡಿ ಲಾಕ್ ಮಾಡಿರೋದು. ಇದರೊಳಗಡೆ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದರಲ್ಲೇ ಹೋಗ್ಬಿಟ್ಟು ಇನ್ನೊಂದು ಲಾಕನ್ನು ಮಾಡ್ಕೊತೀನಿ. ಈ ರೀತಿ 2 ಲಾಕನ್ನು ಹಾಕಿಬಿಟ್ಟು ನಾನಿಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಪಕ್ಕದಲ್ಲಿ ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸಿಂಗಲ್ ಕ್ರೋಶದಲ್ಲಿ ಹೋಗಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1
ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈ ಚೈನು ಮತ್ತು ಈ ಒಂದು ಡಬಲ್ ಕ್ರೋಶೆ ಕಂಬ ಟೂ ಥರ ಕೌಂಟ್ ಮಾಡಿದ್ದೆ, ಅಂದರೆ 2 ಡಬಲ್ ಕ್ರೋಶೆ ಥರ ಕೌಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ 2 ಹಾಕಿದ ಮೇಲೆ ಮತ್ತು ಒಂದು ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಇದೆ ನೋಡಿ, ಈ ಎರಡರ ಮಧ್ಯೆ ಗ್ಯಾಪ್ ಇದೆ, ಇದರಲ್ಲಿ ಸೂಜಿನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಈ ಒಂದು ದಾರನ ಈ ರೀತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಮಾಲ್ ಪಿಕೌಟ್ ಥರ ರೆಡಿ ಆಗುತ್ತೆ. ಈ ರೀತಿ ದಾರನ ತೆಗೆದುಬಿಟ್ಟು ಮತ್ತೆ ಒಂದು ಚೈನ್ ಮಾಡ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊತೀನಿ. ಇಲ್ಲಿ 2 ಲಾಕ್ ಹಾಕಿದ್ದೀವಲ್ಲ, ಫಸ್ಟ್ ಲಾಕಲ್ಲಿ ಈ ರೀತಿ ಹೋಗ್ಬಿಟ್ಟು ಇದರಲ್ಲಿ ದಾರನ ಈ ರೀತಿ ಎಳ್ಕೊಂಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಒಂದು ಡಬಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತು ಒಂದು ಟೈಮ್ ಸೂಜಿ ಮೇಲೆ ಮತ್ತೆ ದಾರ ಸುತ್ತಕೊಂಡು ಈ ಕಡೆ ಏನು ನಾವು ಲಾಕ್ ಹಾಕಿದ್ವಲ್ಲ ಈ ಒಂದು ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ರೀತಿ ದಾರನ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈಗ 2 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಈ ಕಡೆ ನೋಡಿ ಡಬಲ್ ಕ್ರೋಶೆ ಮತ್ತು ಈ ಕಡೆ ಬೀಡ್ಸ್ ಮತ್ತು ಗ್ಯಾಪ್ ಕಾಣಿಸ್ತಾ ಇದೆಯಲ್ವಾ, ಈ ಗ್ಯಾಪಲ್ಲಿ ಹೋಗಿ ಸೂಜಿನ ಈ ರೀತಿ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡ್ರೆ ಮತ್ತೆ ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ ನೋಡಿ, ಈ 3 ದಾರನ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಬಫ್ ಥರ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಪಾಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಇದೇ ಒಂದು ಗ್ಯಾಪಲ್ಲಿ ಸೂಜಿನ ಹಾಕಿಬಿಟ್ಟು ಮತ್ತು ದಾರನ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೀಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ, ಈ 3 ದಾರನ ಈ ರೀತಿ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಬಫ್ ಥರ ಕಾಣಿಸ್ತಾ ಇದೆ ನೋಡಿ, ಈ ಥರ ಬರುತ್ತೆ. ಈ ರೀತಿ ಹಾಕಿಬಿಟ್ಟು ಮತ್ತು ಒಂದು ಚೈನ್ ಮಾಡ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈ ಕಡೆ ಈ ರೀತಿ 2 ಲಾಕ್ ಮಾಡಿದ್ವಲ್ಲ, ಫಸ್ಟ್ ಲಾಕಲ್ಲಿ ಈ ರೀತಿ ಚೈನ್ ಥರನ ಅನ್ಕೋಬೋದು, ಲಾಕ್ ಅನ್ಕೋಬೋದು, ಆಫ್ ಡಬಲ್ ಕ್ರೋಶೆ ಥರನ ಅಂತಲೂ ಅನ್ಕೋಬೋದು. ಈ ರೀತಿ ಬಟ್ಟೆಗೆ 2 ಟೈಮ್ ಲಾಕ್ ಮಾಡಿದ್ವಲ್ಲ, ಫಸ್ಟ್ ಚೈನ್ ಥರ ಕಾಣ್ತಾ ಇದೆ ನೋಡಿ, ಅದರಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತು ಈಗ ಸೇಮ್ 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥದ್ದು ಓಲಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ 2 ಡಬಲ್ ಕ್ರೋಶೆನ ಹಾಕ್ಕೊಂಬಿಟ್ಟು ಈಗ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಈ 2 ಡಬಲ್ ಕ್ರೋಶೆ ಈ ಕಡೆ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಈ ಥರ ಈ ಗ್ಯಾಪಲ್ಲಿ ಸೂಜಿನ ಹಾಕಿಬಿಟ್ಟು ದಾರನ ರೀತಿ ಈ 2 ಕ್ರೋಶ ಮಧ್ಯೆ ಎರಡನ್ನೇ ಈ ರೀತಿ ಕ್ರೋಶ ಒಳಗಡೆ ಹೋಗಬೇಕು. ಈ ರೀತಿ ಎಳ್ಕೊಂಡಾಗ ಮತ್ತೆ ಸೂಜಿ ಮೇಲೆ 3 ಟೈಮ್ ದಾರ ಇದೆ, ಈ ಒಂದು 3 ದಾರನ ಕೂಡ ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ ಪಾಸ್ ಮಾಡ್ಕೊಂಡಾಗ ಈ ಥರ ಚಿಕ್ಕದಾಗಿ ಬಫ್ ಥರ ಕಾಣಿಸ್ತಾ ಇದೆ. ಈ ಥರ 1 ಟೈಮ್ ಮಾಡ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ಇದೇ ಒಂದು ಹೋಲಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಮತ್ತು ಈಗ ಸೇಮ್ ಈ ಒಂದು ದಾರನ ಈ ರೀತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಈ ರೀತಿ ಹಾಕ್ಕೊಂಡ್ಮೇಲೆ ಮತ್ತೆ 1 ಚೈನ್ ಮಾಡ್ಕೊತಾ ಇದ್ದೀನಿ. 1 ಚೈನ್ ಮಾಡ್ಕೊಂಬಿಟ್ಟು ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ಕಡೆ ಏನಿದೆಯಲ್ವ ಈ ಕಡೆಯನ್ನು ಮತ್ತೆ 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಪಕ್ಕದಲ್ಲಿರುವಂಥ ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ 2 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ತಕೊಂಡು ಈ 2 ಡಬಲ್ ಕ್ರೋಶೆ ಈ ಕಡೆ ಗ್ಯಾಪ್ ಏನು ಕಾಣಿಸ್ತಾ ಇದೀವಲ್ವ ಈ ಕಡೆ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈ 3 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ದಾರ ಒಂದು ಮಾಡ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ ಒಂದು ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಈ 3 ದಾರನ ಮತ್ತೆ ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ 3 ದಾರ ಒಂದು ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಚೈನ್ ಹಾಕಿದ ಮೇಲೆ ನೋಡಿ ಈ ಥರ ಬರುತ್ತೆ ಡಿಸೈನ್ ಬಂದುಬಿಟ್ಟು ವಿದೌಟ್ ಕುಚ್ಚು ಥರ ಫ್ರೆಂಡ್ಸ್. ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಕುಚ್ಚು ಬೇಡ ಅಂತ ಅಂದವ್ರಿಗೆ
ಲೈಟ್ ವೆಯ್ಟ್ ಸ್ಯಾರಿಗಳಿಗೆ, ಸಿಂಪಲ್ ಬಾರ್ಡರ್ ಸ್ಯಾರಿ ಕೂಡ ಈ ರೀತಿ ಡಿಸೈನ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತು ದಾರನ ಈ ರೀತಿ ಎಳ್ಕೊಂಬಿಟ್ಟು ಎರಡರಲ್ಲಿ ಒಂದು ಈ ರೀತಿ 2 ಚೈನ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಡೆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಬಿಟ್ಟು ಈ 3 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊತೀನಿ. ಮತ್ತು ಇದ್ರೊಳಗಡೆ ಹೋಗ್ಬಿಟ್ಟು ಈ 2 ಡಬಲ್ ಕ್ರೋಶೆಯನ್ನು ಎಳ್ಬಿಟ್ಟು ಮಾಡ್ಕೊಂಡಿದ್ದಲ್ವ, ಈ 2 ಡಬಲ್ ಕ್ರೋಶೆ ಮಧ್ಯೆ ಈ ರೀತಿ ದಾರನ ಎಳ್ಕೊಂಬಿಟ್ಟು ಈಗ ಸೂಜಿ ಮೇಲೆ ಇರುವಂಥ 3 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಈಗ 1 2 3 4 5 ಗ್ಯಾಪಲ್ಲಿ ನೀವು ಬೀಡ್ಸ್ ಬೇಕಿದ್ದರೆ ಹಾಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಒಂದು ಈ ರೀತಿ ಗೆಜ್ಜೆ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಈ ರೀತಿ ಬೀಡ್ಸ್ ಸಿಕ್ಕಿಲ್ಲ ಅಂದರೆ ಒಂದು ಸ್ಮಾಲ್ ಸೈಜ್ ರೌಂಡ್ ಶೇಪ್ ಬೀಡ್ಸ್ನಾದರೂ ತೊಗೋಬೋದು. ಇಲ್ಲ ಅಂದರೆ ನೀವು ಡಿಸೈನ್ನ ಕಂಟಿನ್ಯೂ ಆಗಿ ಥ್ರೆಡ್ ವರ್ಕಿಂದ ಕೂಡ ನೀವು ವರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕ್ತಾಯಿಲ್ಲ, ಹಂಗಾಗಿ ಮಧ್ಯದಲ್ಲಿ ಈ ರೀತಿ 5 ಈ ರೀತಿ ಬಫ್ನ ಹಾಕ್ಕೊಂಬಿಟ್ಟು ಈ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಗೆಜ್ಜೆ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಇದರಲ್ಲಿ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಒಂದು ಮತ್ತು ಸೇಮ್ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಸೂಜಿ ಮೇಲೆ ದಾರ ಮತ್ತು ಈ ಪಕ್ಕದಲ್ಲಿರುವಂಥದ್ರಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಈ ರೀತಿ 2 ಟೈಮ್ ಡಬಲ್ ಕ್ರೋಶೆನ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಡೆ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈ 3 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 3 ದಾರದಿಂದ ಒಂದು ಪಾಸ್ ಮಾಡಿಕೊಂಡಾಗ ಈ ರೀತಿ ಬಫ್ ಥರ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಈ 3 ದಾರನ ಕೂಡ ಒಂದು ಮಾಡ್ಕೊತಾ ಇದ್ದೀನಿ. ಸೇಮ್ ಈಗ ಒಂದು ಬೀಡ್ಸ್ ಹಾಕಿದ ಮೇಲೆ ಮತ್ತು ಈ ರೀತಿ 5 ಬಫ್ನ ಹಾಕ್ಕೋಬೇಕಾಗುತ್ತಲ್ವ, ಮತ್ತು ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ತೀನಿ. ಒಂದು ಚೈನ್ನ ಹಾಕ್ಕೊಂಬಿಟ್ಟು ಮತ್ತು ಸೂಜಿ ಮೇಲೆ ದಾರನ ಸುತ್ಕೊಂಡು ಮತ್ತು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ನ ನೀವು ಬ್ಲೌಸಿಗೆ, ಬ್ಯಾಕ್ ನೆಕ್ಕಿಗೂ ಕೂಡ ಟ್ರೈ ಮಾಡ್ಬೋದು. ತುಂಬ ಸ್ಮಾಲ್ ಡಿಸೈನ್ ಇದು ನೋಡಿ, ಇಷ್ಟು ಇದೆ. ತುಂಬ ಲೆಂತಿಯಾಗಿ ಬರಲ್ಲ. ಸ್ವಲ್ಪ ಲೆಂತಿಯಾಗಿ ಬೇಕಂದರೆ ನೀವು ತ್ರಿಬಲ್ ಕ್ರೋಶೆಲೇ ವರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಡಿಸೈನ್ ಉದ್ದ ಬೇಕಿದ್ದರೆ ನೀವು ಟ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಈ ವರ್ಕ್ನ ನೀವು ಮಾಡಿಕೊಂಡಾಗ ಡಿಸೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಲೆಂತಿಯಾಗಿ ಬರುತ್ತೆ. ಮತ್ತು ಸೇಮ್ ಒಂದು ಚೈನ್ನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತು 2 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತು 1 ಟೈಮ್ ಸೂಜಿ ಮೇಲೆ ದಾರ ಸುತ್ಕೊತೀನಿ. ಈ ಒಂದು ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈಗಿರುವಂಥ 3 ದಾರನ ಒಂದೇ ಸತೆ ಈ ರೀತಿ ದಾರದಿಂದ ಪಾಸ್ ಮಾಡ್ಕೊಂಡಿದ್ದೀನಿ. ಒಂಥರ ಬಫ್ ಥರ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ಈ ರೀತಿ 2 ಡಬಲ್ ಕ್ರೋಶೆ ಹಾಕ್ಕೊಂಬಿಟ್ಟು 2 ಈ ರೀತಿ ಪಾಸ್ ಮಾಡ್ಕೊಳ್ಳೋದ್ರಿಂದ ಒಂದು ಬಫ್ ಆಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತು ಒಂದು ಚೈನ್ ಹಾಕ್ಕೊತೀನಿ ನೋಡಿ, ಈ ರೀತಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಇದೇ ರೀತಿ ಕುಚ್ಚು ಬೇಡ, ಈ ಥರ ಗೆಜ್ಜೆ ಬೀಡ್ಸ್ ಪ್ರತಿಯೊಂದಲ್ಲೂ ಹಾಕ್ಕೊತೀರಂದ್ರೂ ಕೂಡ ನೀವು ಪ್ರತಿಯೊಂದು ಈ ರೀತಿ ಬಫ್ ಹಾಕಿದ ಮೇಲೆ ನೀವು ಈ ರೀತಿ ಗೆಜ್ಜೆ ಬೀಡ್ಸನ್ನ ಕೂಡ ಹಾಕೋಬೋದು. ಇಲ್ಲ ನಮಗೆ ಸ್ವಲ್ಪ ದೂರ ಬೇಕಿದ್ದರೆ ಇಷ್ಟು ಗ್ಯಾಪನ್ನು ನೀವು ಕೊಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಸೊ ನಾನು ಸ್ವಲ್ಪ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ, ಬ್ಯಾಕ್ ಸೈಡಲ್ಲೂ ಕೂಡ ಸೇಮ್ ಈ ರೀತಿ ಕಾಣಿಸ್ತಾ ಇದೆ, ಫ್ರಂಟ್ ಸೈಡಲ್ಲೂ ಕೂಡ ಈ ರೀತಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಒಂದ್ಸರಿ ಬ್ಲೌಸಿಗೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಹಾಕ್ಕೊಳ್ಳೋರಿಗೆ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಸ್ಮಾಲ್ ಸೈಜಲ್ಲಿ ಬರುವಂಥ
ಒಂದು ಬಫ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಸ್ವಲ್ಪ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಷ್ಟೇ ತುಂಬ ಸಿಂಪಲ್ಲಾಗಿ ಹಾಕುವಂಥ ಕ್ರೋಶಾ ಡಿಸೈನ್ ಫ್ರೆಂಡ್ಸ್. ತುಂಬ ಪುಟ್ಟದ ಡಿಸೈನ್ ಅಂತ ಹೇಳ್ಬೋದು. ವಿದೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಡಿಸೈನು. ಇಷ್ಟ ಆದರೆ ಪ್ರೈಸ್ ಬಂದುಬಿಟ್ಟು 250 300 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಊರ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಈಸಿಯಾಗಿ ಆರಾಮಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ಯೂಟಾಗಿ ಕೂಡ ಕಾಣಿಸ್ತಾ ಇದೆ. ವಿದೌಟ್ ಕುಚ್ಚು ಇಷ್ಟಪಡೋರು ಈ ರೀತಿ ಡಿಸೈನ್ನ ಟ್ರೈ ಮಾಡಿ. ನಿಮಗೆ ಕುಚ್ಚು ಬೇಕಿತ್ತು ಅಂದರೆ ನೀವು ದೂರದಲ್ಲಿ ಈ ಗೆಜ್ಜೆಯಲ್ಲಿ ನೀವು ಕುಚ್ಚನ್ನ ಹಾಕ್ಕೋಬೋದು. ಈ ರೀತಿ ಬೀಡ್ಸ್ ಜಾಸ್ತಿ ಬೇಕು ಅಂದರೆ ನೀವು ಈ ರೀತಿ ಬೀಡ್ಸನ್ನು ಕೂಡ ಜಾಸ್ತಿ ಹಾಕ್ಕೋಬೋದು. ಈ ರೀತಿ ನಿಮಗೆ ಬೀಡ್ಸ್ ಸಿಕ್ಕಿಲ್ಲ ಅಂದರೆ ಈ ಥರ ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನೇ ಇಲ್ಲಿ ನೀವು ಕಂಟಿನ್ಯೂ ಆಗಿ ಕೂಡ ನೀವು ಹಾಕ್ಕೋಬೋದು. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ ಫ್ರೆಂಡ್ಸ್. ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಸೀರೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.